ಆ್ಯಕ್ಚುಲಿ ಶ್ವೇತಾ ಬಳ್ಳಾಳ್ ಓಡಿಸೋ ಕಾರದು, ಅವಳ ಕಾರಲ್ಲ, ಅವ್ಳ ಥರ ಟೈಲ್ ಅದೇ ರೀತಿ. ಇವ ರೆಪ್ರೆಸೆಂಟ್ ಮಾಡ್ತಾ ಇರೋದು ಇವರು ಯಾರೋ ಚಾಮುಂಡಿ ಬೆಟ್ಟದ ದಾರಿ ಹೋಗೋ ಕಳ್ಪೂಜಾರಿ ಇದ್ದಾನಲ್ಲ, ಅವನು ರೆಪ್ರೆಸೆಂಟ್ ಮಾಡ್ತಾ ಇರೋದು. ಇಲ್ಲಿ ಹೋಗ್ತಿರೋ ಗಾಡಿ ಪೊಲೀಸ್ ಗಾಡಿ. ಕೇಳಿಸ್ಕೊಂಡ್ರಾ? ಷಣ್ಮುಗಮ್ ಅಂಗಡಿ ಮುಂದ್ಗಡೆ ಶಿವ ಪಾರ್ವತಿ ಅಂದ್ಕೊಂಡೇನೋ ಕತೆ ಹೇಳ್ತಾ ಇದ್ದ. ಅಂದರೆ ಅಲ್ಲಿಗೆ ಹೋಗ್ಬೇಕಂತ, ಮೈಸೂರು ತಿಂಡಿ ಶಾಪ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಟೀ ಕಾಫಿ ತೊಗೊಂಡು ಕುಡಿ ಅಂತ. ಅಂದರೆ ಏನೋ ದೊಡ್ಡ ಕತೆ ಇದೆ, ಈಗ ಸದ್ಯ ಕೇಳೋಕ್ಕಾಗಲ್ಲ. ಅಲ್ಲಿ ಮೈಸೂರು ತಿಂಡಿ ಸರಿ ಷಣ್ಮುಗಮ್ ಹತ್ರ ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಲಿ ಅಂತ, ಷಣ್ಮುಗಮ್ ಫ್ರೆಂಡ್ ಅಂಗಡಿ ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಲಿ ಅಂತ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರು. ಫೈನಲಿ ಬಿಟ್ಬಿಟ್ಟು ಈಗ ದುಡ್ಡು ಜೋಬಳಿಲ್ಲ. ಈಗ ಒಂದು ಸರಿ ಟೀ ಪಾರ್ಸೆಲ್ ತೊಗೊಂಡೆ ಅವ್ರ ಹತ್ರ, ಷಣ್ಮುಗಮ್ ಫ್ರೆಂಡ್ ವರುಣ್ ಅಂಗಡಿ ಇದೆಯಲ್ಲ ಅಲ್ಲಿ. ಸೊ ಈಗ ನನ್ನ ಹತ್ರ ನೆನ್ನೆ 100 ರೂಪೀಸ್ ಕೊಟ್ಟರು. ಯಾರೋ ಒಬ್ಬ ವ್ಯಕ್ತಿ ಲೋಕೇಶ್ ಅಂತ, ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೆಟ್ವರ್ಕ್ ವ್ಯಕ್ತಿ ಕೊಟ್ಟಿದ್ದು 100 ರೂಪೀಸ್ ಕೊಟ್ಟರು ನೆನ್ನೆ. ಆ್ಯಕ್ಚುಲಿ ಅವ್ರು ಕೊಡ್ಸಿದ್ದು ಚೆಕ್ ಅಂತ ಕೇಳಿದ ತಕ್ಷಣ ಕೊಡ್ಸಿದ್ದೇನಕ್ಕೆ ಅಂದರೆ ನೆನ್ನೆ ನಂಜನಗೂಡಿಗೆ ಹೋಗಲಿ ಅಂತ, ಬಸ್ ಹತ್ಕೊಂಡು ಹೋಗಲಿ ಅಂತ, ಅದು ಟ್ರೈನಲ್ಲ, ಬಸ್ಸಲ್ಲಿ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಚೆಕ್ ಅಂತ ಕೊಟ್ಟರು. ಸೊ ಬಟ್ ನಾನೇನು ಮಾಡಿದೆ, ಆ ದುಡ್ಡಲ್ಲಿ ಬಸ್ ಚಾರ್ಜ್ ಖರ್ಚು ಮಾಡಿಕೊಂಡು ನಂಜನಗೂಡಿಗೆ ಹೋಗಿ ಊಟ ಮಾಡೋದ್ರ ಬದಲು ಇಲ್ಲೇ ಹೋಟ್ಲಲ್ಲಿ ತಿನ್ನೋದು ಬೆಟರ್ ಅಲ್ವಾ ಅಂದ್ಬಿಟ್ಟು ಏನು ಮಾಡಿದೆ, ಹೋಟ್ಲಲ್ಲಿ ಹೋಗಿ ಇದು ತೊಗೊಂಡೆ, ಏನದು ಪರೋಟ ಮತ್ತು ಬ್ರೆಡ್ ಎರಡು ತೊಗೊಂಡು ತಿನ್ಬಿಟ್ಟೆ. ಬೆಳಗ್ಗೆ ಮಧ್ಯಾಹ್ನ ಎರಡು ಸರಿಯಾಗಿ ಊಟ ಮಾಡಿರಲಿಲ್ಲ. ಸೊ ಹೀಗಾಗಿ ಪರೋಟ ಬ್ರೆಡ್ ಎರಡು ತೊಗೊಂಡು 100 ರೂಪಾಯಿಗೆ ತಿನ್ಬಿಟ್ಟು ಸುಮ್ಮನಾಗೋದೆ. ಆ ಬಡಿ ಮಕ್ಳು ಏನು ಮಾಡಿದ್ದಾರೆ, ಪರೋಟದಲ್ಲಿ ಏನೋ ಕೆಮಿಕಲ್ ಡ್ರಗ್ಸ್ ಹಾಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ವಿಪರೀತ ತಲೆನೋವು, ಬೆಳಗ್ಗೆಯಿಂದ ಅಳ್ಳಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ತಲೆನೋವು, ಸಿಕ್ಕಾಪಟ್ಟೆ ಟಯರ್ಡು, ಈ ಥರ ಎಲ್ಲ ಏನೋ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗೋಗಿದೆ. ಸೊ ಅದಕ್ಕೆ ಇವನು ಐಡಿಯಾ ಕೊಡ್ತಾ ಇರೋದು, ಅಂದರೆ ಟೀ ತೊಗೊಂಡು ಕುಡಿ ಅಲ್ಲಿ ಅಂತ. ಇಲ್ಲಿ ಮೈಸೂರು ತಿಂಡಿ ಸರಿ ಟೀ ತೊಗೊಂಡು ಪಾರ್ಸೆಲ್ ತೊಗೊಂಡು ಕುಡಿ, ಸರಿ ಹೋಗುತ್ತೆ ಅಂತ ಇವನು ದಾರಿ ಹೋಗಿ ಹೇಳ್ತಾ ಇರೋದು. ಏನೋ ಇದು ಕಥೆ ಅಂದರೆ, ಮೈಸೂರು ತಿಂಡಿ ಟೀ ಪ್ರೊವೈಡ್ ಮಾಡೋದು ಚಾಮುಂಡಿ ಬೆಟ್ಟದ ದಾರಿ ಹೋಗೋ ಕೃಷ್ಣ ಗಣಪತಿ ಪೂಜಾರಿ ಸುಳಮಗ ಬಿಳಿ ಪಂಚೆ ಅವನು. ಇನ್ನೊಂದು ವರುಣ ಮಾಡ್ತಾನಲ್ಲ, ಅದು ಶಶಿಧರ ದೀಕ್ಷಿತ್ತು. ಯಾಕಂದರೆ ಶಶಿಧರ ದೀಕ್ಷಿತ್ ಮತ್ತು ಷಣ್ಮುಗಮ್ ಇಬ್ಬರು SH ನೆಟ್ವರ್ಕಲ್ಲಿ ಬರ್ತಾರೆ. ಹೀಗಾಗಿ ಅದು ಶಶಿಧರ ದೀಕ್ಷಿತ್ ಟೀ ಶಾಪು. ಇನ್ನೊಂದು ಮೈಸೂರು ತಿಂಡೀಸು ಗಣಪತಿ ಪೂಜಾರಿ ಕೃಷ್ಣನ ಟೀ ಶಾಪ್ ಅಂತೆ. ಸೊ 2 ಕಡೆ ಟೀ ಕೊಡ್ತಾರೆ, ನಾಳೆ ತೊಗೊಂಡು ಕುಡಿಬೇಕು. ಸೊ ಆ್ಯಕ್ಚುಲಿ ಇದ್ರದ್ದು ದೊಡ್ಡ ಕಥೆ ಇದೆ, ಸಮ್ಡೇ ಎಕ್ಸ್ಪ್ಲೈನ್ ಮಾಡ್ತೀನಿ.